ಟ್ಯಾಂಕರ್ಗಳದವ ಎಲ್ಲ ನಾವು ತಗೊಂಡು ನಾವು ಯುದ್ಧ ಮಾಡ್ತೀವಿ ಅಂತ. ಬಟ್ ಅಮೇರಿಕ ಹೇಳಿದ್ರು ಇಲ್ಲ ನಾವು ಕೊಡಂಗಿಲ್ಲ ನಾವು. ಓಕೆ, ಯಾಕಂತಂದ್ರೆ ಈಗ ನಿಮಗೆ ಕೊಟ್ಟಿವಿ ಅಂತಂದ್ರೆ ನೀವು GPS ಯೂಸ್ ಮಾಡ್ಕೊಂಡು ಅವ್ರನ್ನ ಹೊಡಿತೀರಿ. ನಾವು ನಿಮಗೆ ಹೆಲ್ಪ್ ಮಾಡ್ದಂಗೆ ಆಗ್ತೈತಿ, ಅವ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗ್ತೈತಿ. ನಮಗಿಬ್ರು ಅಷ್ಟ, ನಾವು ಯಾರಿಗೂ ಕೊಡಂಗಿಲ್ಲ. ಅವ್ರು ಓವರ್ ಆ್ಯಕ್ಟಿಂಗ್ ಮಾಡಕ್ಕೆ ನಂಬರ್ 1 ಇಂಥ ಸಂದರ್ಭದಾಗ ಅಮೇರಿಕದು. ನಾವು ಕೊಡುವುದಿಲ್ಲ ಮತ್ತಿನ್ನೇನು ಮಾಡೋಕ್ಕಾಗ್ತದೆ. ಕೊಡಂಗಿಲ್ಲ ಅಂದರೂ ಹಂಗೆ ನಾವು ವಾರ್ ಮಾಡಿದ್ವಿ. ನಮ್ಮ ಸೈನಿಕರೆಲ್ಲ ಕೆಳಗಡೆ, ಅವ್ರ ಸೈನಿಕರೆಲ್ಲ ಮೇಲ್ಗಡೆ, ಹಂಗೆ ವಾರ್ ಆಯಿತು. ಬಟ್ ನಮ್ಮ ಇಂಡಿಯನ್ ಆರ್ಮಿ ಸರ್ ಅವತ್ತ ಇರಲಿ ಇವತ್ತಿರಲಿ ಪಾಕಿಸ್ತಾನ್ ಆರ್ಮಿಗಿಂತನೂ ನಮ್ಮ ಆರ್ಮಿ ಸ್ಟ್ರಾಂಗ್ ಇದೆ. ಅವ್ರ ವಿರುದ್ಧ ಹೋರಾಟ ಮಾಡಿದ್ರು, ಗೆದ್ದರು. ಕೊನೆಗೆ ಬೆಟ್ಟದ ಮೇಲೆ ಹತ್ತಿ ಅವ್ರನ್ನೆಲ್ಲ ಆ ಕಡೆ ಓಡಿಸಿ ಅಲ್ಲೊಂದು ಧ್ವಜ ಹಾಕಿದ್ರು. ಅಲ್ಲಿ ಒಂದು ಧ್ವಜ ಹಾಕಿ ಅದನ್ನು ಕಾರ್ಗಿಲ್ ವಿಜಯ್ ದಿವಸ್ ಅಂತೇಳಿ ಆಚರಣೆ ಮಾಡ್ತೀವಿ ನಾವು. ಇವತ್ತಿಗೂ ನಾವು ಕಾರ್ಗಿಲ್ ವಿಜಯ್ ದಿವಸನ್ನು ಆಚರಣೆ ಮಾಡ್ತೀವಿ. ಯಾಕಂದ್ರೆ ಪಾಕಿಸ್ತಾನ್ ಸೈನ್ಯವನ್ನು ಹಿಮ್ಮೆಟ್ಟಿಸಿಕೊಂಡು ಹೋಗಿ ನಮ್ಮ ಗಡಿಯನ್ನು ದಾಟಿಸಿ ಅವ್ರನ್ನ ಓಡಿಸಿ ಅವರ ವಿರುದ್ಧ, ಪಾಕಿಸ್ತಾನ ಆರ್ಮಿಯ ವಿರುದ್ಧ ವಿಜಯ ಸಾಧಿಸಿದಂಥ ದಿನ.